ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿತೀಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಈಗ ರಾಜೀನಾಮೆ ಸಲ್ಲಿಸಿದ್ದಾರೆ. ಈಗಿರುವಂಥ ರಾಜೀನಾಮೆಯನ್ನು ಸಲ್ಲಿಕೆ ಬಳಿಕ ನೂತನ ಮುಖ್ಯಮಂತ್ರಿಯಾಗಿ ಕೂಡ ಅವರು ಮುಂದುವರಿತಾ ಇದ್ದಾರೆ. ಅದನ್ನು NDA ಸ್ಪಷ್ಟಪಡಿಸಿದೆ. ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ನಿತೀಶ್ ಕುಮಾರ್. ನವೆಂಬರ್ 20ರಂದು ನೂತನ ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್. ಬಿಹಾರದ 10ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. 10ನೇ ಅವಧಿಯ ಮುಖ್ಯಮಂತ್ರಿ ಅಂತ ಕರೆಯಬಹುದು, ಅಥವಾ 10ನೇ ಮುಖ್ಯಮಂತ್ರಿ ಅಂತ ಕರಿಬೋದು, ಅವಧಿ ಅಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಸುದೀರ್ಘ ಇತಿಹಾಸ ಇದೆ. ಲಲ್ಲೂ ಪ್ರಸಾದ್ ಯಾದವ್ ಅನೇಕ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಬಿಹಾರವನ್ನು ಆಳ್ವಿಕೆ ಮಾಡಿದ್ರು. ಅವರ ಪತ್ನಿ ರಾಬ್ಡಿ ದೇವಿ ಕೂಡ ಅತಿ ಹೆಚ್ಚು 20-25 ವರ್ಷಗಳ ಕಾಲ ಬಿಹಾರವನ್ನು ಮುಖ್ಯಮಂತ್ರಿಯಾಗಿ ಆಳಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಮುಖ್ಯಮಂತ್ರಿಗಳಾದಂಥವರ ವ್ಯಕ್ತಿ ಕಡಿಮೆ, ಆದರೆ ಅವಧಿ ಜಾಸ್ತಿ. ಸೊ ಹೀಗಾಗಿ 10ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ನಿತೀಶ್ ಕುಮಾರ್ ಸ್ವೀಕರಿಸ್ತಾ ಇದ್ದಾರೆ.